ಹಾಯ್ ಹೆಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾನ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಇಲ್ಲಿ ನಿಮ್ಮ ಜೊತೆ ಈಸಿಯಾಗಿರೋ ಹೇರ್ ಸ್ಟೈಲ್ಸ್ನ ಹೇಗೆ ಮಾಡೋದು, ಹೇಗೆ ಪಟ್ಟ ಅಂತ ಮಾಡೋದು, ಅಥವಾ ಈಗ ಅರ್ಜೆಂಟ್ ಇರುತ್ತೆ ಹೇರ್ ಸ್ಟೈಲ್ ಮಾಡೋಕ್ಕಾಗಲ್ಲ ಅವಾಗ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇನ್ನು ಒಂದು ಹೇರ್ ಸ್ಟೈಲ್ ಬಂದು ಜಸ್ಟ್ ಒಂದು ಬಫ್ ಹಾಕೋತೀವಲ್ವ, ಹಾಗೆ ಎರಡೂ ಸೈಡೂ ಏರ್ಸ್ನ ತಗೊಂಡು, ಬಟ್ ಕ್ಲಿಪ್ ಹಾಕೋಬಾರ್ದು, ರಬ್ಬರ್ನ ಹಾಕೋಬೇಕು. ಈಗ ಇದಿಷ್ಟನ್ನು ತಗೊಂಡು ಈಗ ಇಲ್ಲಿಗೆ ಬಂದು ಟೈಟಾಗಿ ರಬ್ಬರ್ ಹಾಕೋಬೇಕು, ಟೈಟಾಗಿ ಹಾಕೋಬೇಕು. ಇಲ್ಲ ನಾವು ಮಾಡೋ ಹೇರ್ ಸ್ಟೈಲ್ ಅವರಿಗೆ ಮಿಡಲ್ ಪಾರ್ಟಿಷನ್ ಆಗುತ್ತಲ್ವ, ಹಾಗಾಗಿ ಈಗ ರಬ್ಬರ್ನ ಹಾಕೋತಾ ಇದ್ದೀನಿ. ಈಗ ಒಂದು ರಬ್ಬರ್ ಹಾಕೊಂಡಿದ್ದಾಗಿದೆ. ರಬ್ಬರ್ ಹಾಕಿದಾದಮೇಲೆ ಮಿಡಲಲ್ಲಿ ನೋಡ್ಕೊಂಡು ಪೆನ್ಸಿಲ್ ನೀವು ಹಾಕೋತಾ ಇದ್ದೀನಿ. ಓಕೆನಾ? ಪೆನ್ಸಿಲ್ ಹಾಕೊಂಡಾದ್ಮೇಲೆ ಈಗ ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ಕೂದಲನ್ನ ತಗೊಂಡು ಈ ಪೆನ್ಸಿಲ್ನ ಹೀಗೆ ಹಾಕೋಬೇಕು. ಸೇಮ್ ಎರಡು ಸೈಡೂ ಅದೇ ಥರ, ಬಟ್ ಹೇಗೆ ಅಂದರೆ ಒಂದ್ಸಲ ರೈಟ್ ಸೈಡ್ ಬಂದರೆ ಒಂದು ಸೈಡ್ ಲೆಫ್ಟ್ ಸೈಡ್, ಒಂದು ಸಲ ರೈಟ್ ಸೈಡು ಒಂದು ಸಲ ಲೆಫ್ಟ್ ಸೈಡ್ ಹಾಗೆ ಹಾಕೋಬೇಕು. ನಿಮಗೆ ಇದು ಏನು ರಬ್ಬರ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿ ತನಕ ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲ ನಿಮಗೆ ಇನ್ನು ಕಮ್ಮಿ ಬೇಕು ಅಂದರೆ ಕಮ್ಮಿ ಕೂಡ ಹಾಕ್ಕೊಂಡ್ರೂ ಆಗುತ್ತೆ. ನೋಡ್ಕೊಂಡು ಸ್ವಲ್ಪ ಪೇಷನ್ಸಿಂದ ಹಾಕ್ಕೋಬೇಕು, ಇಲ್ಲಾಂದರೆ ಹಾಳಾಗೋ ಚಾನ್ಸಸ್ ಇರುತ್ತಲ್ವ. ಹಾಗಾಗಿ ಹೇರ್ ಸ್ಟೈಲ್ ಅಂದ್ರೆ ಪೇಷನ್ಸು. ಸೊ ಹಾಗಾಗಿ ಪೇಷನ್ಸಿಂದ ಹೇರ್ ಸ್ಟೈಲ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಹೇರ್ ಸ್ಟೈಲ್ ಮಾತ್ರ ಅವಾಗ. ನಾನು ರಬ್ಬರ್ ಅಲ್ಲಿ ತನಕ ಹಾಕಿಲ್ಲ, ಅಲ್ಲಿ ತನಕ ಹಾಕೋತಾ ಇದ್ದೀನಿ. ಈಗ ಹಾಕ್ಕೊಂಡಿದ್ದಾದಮೇಲೆ ಅಷ್ಟು ಏರ್ಸನ್ನು ಹೀಗೆ ತಗೊಂಡಿದ್ದೀನಿ, ಎರಡು ಸೈಡ್ದು ಏರ್ಸ್ನ. ಅದನ್ನು ಇವಾಗ ನಾವು ಫಸ್ಟ್ ಏನು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಅದ್ರ ಕೆಳಗಡೆ ಮತ್ತೆ ರಬ್ಬರ್ನ ಹೀಗೆ ಹಾಕ್ಕೋಬೇಕು. ಇಲ್ಲಿ ರಬ್ಬರ್ನ ಇಷ್ಟು ಏರ್ಸ್ನ ಸೇರಿಸಿ ರಬ್ಬರ್ನ ಹಾಕ್ಕೋಬೇಕು. ಅಷ್ಟು ರಬ್ಬರ್ ಹಾಕಾದ್ಮೇಲೆ ನೋಡ್ತಾ ಇರ್ಬೋದು ನೀವು ಹೇಗೆ ಜಡೆ ಬಂದಿದೆ ಇಲ್ಲಿ ಅಂತ. ಇನ್ನು ನೀವು ಟೈಟಾಗಿ ಹಾಕಿದ್ರೆ ಟೈಟಾಗಿರುತ್ತೆ, ನಾನು ಲೂಸಾಗಿ ಹಾಕಿದ್ದೀನಿ ಅಲ್ವಾ ಸ್ವಲ್ಪ, ಹಾಗಾಗಿ ಈ ಥರ ಬಂದಿದೆ ನೋಡಿ, ಜಡೆ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ. ಇದು ಒಂದು ಸಿಂಪಲ್. ಈಗ ಇನ್ನೊಂದು ಹೇರ್ ಸ್ಟೈಲ್ನ ತೋರಿಸ್ಕೊಡ್ತಾ ಇದ್ದೀನಿ. ಕ್ರಾಫ್ ತಗೊಂಡಿದ್ದೀನಿ ನಾನು, ರೈತಲ್ಲೇ ತೆಗೆದಿಲ್ಲ. ಕ್ರಾಫ್ ತೆಗೆದಾದ್ಮೇಲೆ ಅಂದರೆ ಇದು ಲಾಂಗ್ ಹೇರ್ಸ್ ಇದ್ದರೆ ಅವರಿಗೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನಮ್ಮದು ಫ್ರಂಟ್ ಕಟ್ಟೆಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟ ಇದು ಬರೋದಕ್ಕೆ, ಹಾಗಾಗಿ ನಾನು ಲೆಫ್ಟ್ ಸೈಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ರೈಟ್ ಸೈಡಲ್ಲಿ ಮಾಡ್ತಾಯಿಲ್ಲ. ರೈಟ್ ಸೈಡಲ್ಲಿ ಫ್ರಂಟ್ ಕಟ್ ಬರುತ್ತಲ್ವ, ಹಾಗಾಗಿ ಹೀಗೆ ಇಷ್ಟು ಕೂದಲನ್ನು ತೊಗೊಂಡಿದ್ದೀನಿ. ಇದನ್ನು ನಾನು 2 ಭಾಗ ಮಾಡ್ಕೊತಾ ಇದ್ದೀನಿ. ಓಕೆನಾ? 2 ಭಾಗ ಮಾಡ್ಕೊಂಡಿದ್ದಾದಮೇಲೆ ಈಗ ಇದ್ರ ಒಳಗಿಂದ ಕೂದಲನ್ನ ಹೀಗೆ ತಗೋತಾ ಇದ್ದೀನಿ. ಹೀಗೆ ನೋಡ್ತಾ ಇರ್ಬೋದು. ನಾನಿವಾಗ ಕ್ರಾಫ್ ಅಂದರೆ ಬೈತಲೆ ತೆಗೆದಿಲ್ಲ, ಕ್ರಾಫಲ್ಲಿ ಮಾಡೋವಂಥ ಹೇರ್ ಸ್ಟೈಲ್ನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟಿಗೆ ರೈಟ್ ಸೈಡಲ್ಲಿ ಅಂದರೆ ಫ್ರಂಟ್ ಜಾಸ್ತಿ ಕಟ್ಟಿದಲ್ವ, ಹಾಗಾಗಿ ಆ ಸೈಡ್ ಮಾಡ್ತಾಯಿಲ್ಲ, ಇನ್ನೊಂದು ಸೈಡಲ್ಲಿ ಮಾಡ್ತಾಯಿದ್ದೀನಿ. ಈಗ ಈ ಥರ ಒಂದು ಸ್ವಲ್ಪ ಕೂದಲು ತೊಗೊಂಡಿದ್ದೀನಿ ಫ್ರಂಟಲ್ಲಿ. ಆಮೇಲೆ ಈ 2 ಪಾರ್ಟಿಷನ್ನ ಮಾಡ್ಕೊಂಡಿದ್ದೀನಿ. ನಾಟ್ ಹಾಕೋದು ಇದ್ರ ಒಳಗಿನ ಮಿಡಲಲ್ಲಿ
ಸ್ವಲ್ಪ ಪಾರ್ಟಿಷನ್ ಮಾಡ್ಕೊಂಡಿದ್ದೀವಲ್ಲ ಹೀಗೆ ಹಾಕಿ ಹೀಗೆ ನೀವು ನೋಡ್ತಾ ಇರ್ಬೋದು ಹೇಗೆ ಇದನ್ನು ಸ್ವಲ್ಪ ಹೀಗೆ ಎಳ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಮತ್ತೆ ಒಂದು ನಾಟ್ ಹಾಕೋ ಥರ ಹೀಗೆ, ಬಟ್ ಗ್ಯಾಪ್ ಇರಬೇಕು ಅದಕ್ಕೆ ಇದಕ್ಕೆ, ಯಾವಾಗ ಮಾತ್ರ ನಿಮಗೆ ಹೇರ್ ಸ್ಟೈಲ್ ಅಂತ ಗೊತ್ತಾಗುತ್ತೆ. ಈಗ 2 ಹಾಕ್ಕೊಂಡು ಇಲ್ಲಿ ಒಂದು ಪಿನ್ನ ಸೆಕ್ಯೂರ್ ಮಾಡಿಕೊಂಡ್ರೆ ಇದು ಒಂದು ಹೇರ್ ಸ್ಟೈಲ್ ರೆಡಿ ಆಗುತ್ತೆ. ಹೀಗೆ ಈ ಸೈಡ್ ಮಾಡೋದಾದರೆ ಸ್ವಲ್ಪ ಕಷ್ಟ, ಯಾಕೆಂದರೆ ಫ್ರಂಟ್ ಕಟ್ಟಿದೆಯಲ್ಲ, ಹಾಗಾಗಿ ಸ್ವಲ್ಪ ಹಿಂದೆ ತಗೋತಾ ಇದ್ದೀನಿ ಕೂದಲನ್ನ. ಇಲ್ಲೂ ಸೇಮ್ ಹೀಗೆ ಪಾರ್ಟಿಷನ್ ಮಾಡ್ಕೊಂಡು ಇದ್ರೊಳಗಿಂದ ಹೀಗೆ ಏರ್ಸ್ನ ಹಾಕಿ ಹೀಗೆ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಇದ್ರೊಳಗಿಂದ ಹೀಗೆ ಏರ್ಸ್ನ ಮಾಡಿ, ಬಟ್ ಎರಡಕ್ಕೂ ಸ್ವಲ್ಪ ಗ್ಯಾಪ್ ಇರಬೇಕು, ಅವಾಗ ಮಾತ್ರ ಚೆನ್ನಾಗಿರುತ್ತೆ ನೋಡೋಕ್ಕೆ, ಇಲ್ಲ ಚೆನ್ನಾಗಿರಲ್ಲ. ಒಂದು ಕ್ಲಿಪ್ನ ಹೀಗೆ ಸೆಕ್ಯೂರ್ ಮಾಡ್ಕೊಂಡ್ಬಿಟ್ರೆ ನೋಡ್ತಾ ಒಂದು ಹೇರ್ ಸ್ಟೈಲ್ ರೆಡಿ. ಫ್ರಂಟ್ ಕಟ್ಟಲು ಇರುವಾಗಿರುತ್ತೆ, ಹಾಗೆಯಿಂದ ಒಂದು ಹೇರ್ ಸ್ಟೈಲು ಕೂಡ ಮಾಡ್ದಂಗಿರುತ್ತೆ. ಇದು ಒಂದು ಹೇರ್ ಸ್ಟೈಲ್ ಆಗಿತ್ತು. ಫುಲ್ ಹೀಗೆ ಅಪ್ಪಡಲ್ಲಿ ಹಚ್ಕೊಂಡು ನೆಕ್ಸ್ಟ್ ಜಿಗ್ಜಾಗ್ನ ಮಾಡ್ಕೊಡೋದು. ನೋಡ್ತಾ ಇರ್ಬೋದು ಜಿಗ್ಜಾಗ್ ಬಂದ, ಜಿಗ್ಜಾಗ್ ಆದಮೇಲೆ ಜಿಗ್ಜಾಗ್ ಆಯ್ತಲ್ವ, ಇವಾಗ ತೆಗ್ದು ನೆಕ್ಸ್ಟ್ ಇದನ್ನು ಹೀಗೆ ಪಾರ್ಟಿಷನ್ ಮಾಡ್ಕೊಂಡು ಒಳಗಡೆ ಇದರಲ್ಲಿ ರೊಟೇಟ್ನ ಮಾಡ್ಕೋಬೇಕು. ಔಟ್ಸೈಡಲ್ಲ, ಇನ್ನರ್ ಕಾರ್ನರಲ್ಲಿ ರೊಟೇಟ್ನ ಮಾಡ್ಕೋಬೇಕು. ರೊಟೇಟ್ ಮಾಡ್ಕೊಂಡು ಕ್ಲಿಪ್ನ ಹಾಕ್ಕೊಳ್ಳೋಣ. ಸೇಮ್ ಈ ಸೈಡನ್ನು ಹಾಗೆ. ನಿಮ್ಗೆ ಎಷ್ಟು ಬ್ರಾಡಲ್ಲಿ ಬೇಕೋ ಅಷ್ಟು ಬ್ರಾಡಲ್ಲಿ, ಅಥವಾ ಬ್ರಾಡ್ ಬೇಡ ನಾನು ಇವಾಗ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸಾಕು ಅಂದರು ಅಷ್ಟು ಮಾಡಿಕೊಂಡ್ರೆ, ಬಟ್ ಇನ್ನರಲ್ಲಿ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ. ಔಟರ್ ಸೈಡ್ ಅಂದರೆ ಟ್ವಿಸ್ಟ್ ಮಾಡೋದಕ್ಕಿಂತ ಇನ್ನರಲ್ಲಿ ಟ್ವಿಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಅಂದರೆ ಫ್ಲ್ಯಾಟಾಗಿ ಬರಲ್ಲ, ಈಗ ಉಪ್ಕೊಂಡಂಗೆ ಬರುತ್ತೆ. ಇದು ಸ್ವಲ್ಪ ಹೀಗೆ ಫ್ರಂಟ್ ಕಟ್ನ ಬಿಟ್ಕೊಂಡ್ರೆ ಅಂದರೆ ಸ್ವಲ್ಪ ಹಣೆ ಎಲ್ಲ ಖಾಲಿನೂ ಕಾಣಿಸಲ್ಲ. ಈ ಥರ ಚೆನ್ನಾಗಿ ನೋಡಿ ಹೇಗೆ ಪಾರ್ಟಿಷನ್ ಬಂದಿದೆ ಇಲ್ಲೆಲ್ಲ. ಇದು ಒಂದು ಕ್ಯೂಟಾದಂಥ ಹೇರ್ ಸ್ಟೈಲ್. ಈಗ ಇಲ್ಲಿ ನಾನು ಬೈತಲನ್ನ ತೊಗೊಂಡಿದ್ದೀನಿ. ಬೈತಲೆ ತೊಗೊಂಡು ಸ್ವಲ್ಪ ಹಿಂದೆ ಕೂದಲನ್ನ ತಗೋತಾ ಇದ್ದೀನಿ ಹೀಗೆ, ಓಕೆನಾ. ಕೂದಲು ತೊಗೊಂಡು 2 ಪಾರ್ಟ್ನ ಮಾಡ್ಕೋತಾ ಇದ್ದೀನಿ. ಒಂದನ್ನು ಫುಲ್ಲು ಟ್ವಿಸ್ಟ್ ಮಾಡ್ಕೋತಾ ಇದ್ದೀನಿ. ಹೇಗೆ ಅಂದರೆ ಟೈಟ್ ಟ್ವಿಸ್ಟ್ ಆಗಬೇಕು ಅಷ್ಟು. ಅದೇ ಥರ ಇನ್ನೊಂದನ್ನು ಟ್ವಿಸ್ಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಟ್ವಿಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ನ ಸೆಕ್ಯೂರ್ ಮಾಡ್ಕೊಳ್ಳೋಣ. ರಬ್ಬರ್ ಬ್ಯಾಂಡ್ನು ಟೈಟಾಗಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಅಂದರೆ ತುಂಬ ತೆಳ್ಳಗಿರುತ್ತಲ್ವ ಇಲ್ಲಿ, ಸೊ ಹಂಗಾಗಿ ಜಾಸ್ತಿ ರೌಂಡ್ಸ್ ಬೇಕು ರಬ್ಬರ್ ಬ್ಯಾಂಡು. ಹಾಗಾಗಿ ನೀಟಾಗಿ ರಬ್ಬರ್ ಬ್ಯಾಂಡ್ನ ಇಲ್ಲಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ರಬ್ಬರ್ ಹಾಕಿದ್ದಾದಮೇಲೆ ನೀವು ನೋಡ್ತಾ ಇರ್ಬೋದು ಹೇಗೆ ಟ್ವಿಸ್ಟ್ ಆಗುತ್ತೆ ಅದು ಅಂತ. ಇದು ಹೀಗೆ ನೀಟಾಗಿ ಟ್ವಿಸ್ಟ್ ಆದಮೇಲೆ ಆ ಏರ್ಸ್ನ ಸ್ವಲ್ಪ ಏರ್ಸ್ನ ಇದ್ರ ಒಳಗಡೆ ಹೀಗೆ ಹಾಕೋದು. ತೋರಿಸ್ತೀನಿ ಹೇಗೆ ಅಂತ. ಈಗ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪೋರ್ಷನಲ್ಲಿ ಹೀಗೆ ಸ್ವಲ್ಪ ಏರ್ಸನ್ನು ತೆಗೆದು ಹೀಗೆ ಒಳಗೆ ಹಾಕೋದು ಈ ಥರ. ಏನು ವಾಟರ್ಫಾಲ್ ಅಂತ ಹೇಳ್ತೀವಲ್ವ ಹೇರ್ ಸ್ಟೈಲು, ಆ ಥರ. ನೆಕ್ಸ್ಟ್ ಈಗ ಸೆಕೆಂಡಿಗೆ
ನೆಕ್ಸ್ಟ್ ಈಗ ಥರ್ಡಲ್ಲಿ ಈಗ ಹಾಕ್ಬಿಟ್ಟು ಇಲ್ಲಿ ಐಸ್ ಒಂದು ಕ್ಲಿಪ್ನ ಹಾಕಿದ್ರೆ ನೀವು ನೋಡ್ತಾ ಇರ್ಬೋದು ಹೀಗೆ ಬಂದಿದೆ ಅಂತ. ಈ ಥರ ಹೇರ್ ಸ್ಟೈಲ್ ಆಗುತ್ತೆ. ಈ ಸೈಡು ಅದೇ ಥರ ಮಾಡ್ಕೊಳ್ಳೋಣ. ಹೀಗೆ ನೋಡ್ತಾ ಇರ್ಬೋದು, ಎರಡು ಸೈಡೂ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದು ಒಂದು ಹೇರ್ ಸ್ಟೈಲ್ ಆಗಿತ್ತು. ಇದು ಸಿಂಪಲಾಗಿ ಒಂದಿಷ್ಟು ಹೇರ್ ಸ್ಟೈಲ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೀಗೆ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಕಂಟೆಂಟ್ ಇರೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಇಷ್ಟ ಆಗೋವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.